ಅವಧಿ ಮುಗಿಯುತ್ತಿರುವ ಗ್ರಾಮ ಪಂಚಾಯಿತಿಗಳಿಗೆ ಈಗಿರುವ ಆಡಳಿತ ಸಮಿತಿಯನ್ನು ಮರು ನೇಮಕಕ್ಕೆ ರಾಯಚೂರು ಜಿಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರ ಒಕ್ಕೂಟ ಒತ್ತಾಯಿಸಿತು. ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಶ್ರೀಧರ್ ಗೌಡ ಮಾತನಾಡಿ, ದಿನಾಂಕ 16/1/2026ರಂದು ಕರ್ನಾಟಕ ಸರ್ಕಾರವು ಆದೇಶ ಹೊರಡಿಸಿ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 8(1)(b)(2)ರನ್ವಯ ಆಡಳಿತಾವಧಿ ಮುಗಿಯುತ್ತಿರುವ ಗ್ರಾಮ ಪಂಚಾಯಿತಿಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಆದೇಶಿಸಿರುತ್ತದೆ ಎಂದು ಹೇಳಿದರು. ಆದರೆ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993ರ ಪ್ರಕರಣ 8(1)(b)(1) ಸಮಿತಿಯನ್ನು ನೇಮಕರನ್ವಯ ಚುನಾಯಿತರಾಗಲು ಅರ್ಹರಾದ ವ್ಯಕ್ತಿಗಳನ್ನೊಳಗೊಂಡ ಮಾಡಲು ಅವಕಾಶವಿರುತ್ತದೆ. ರಾಜ್ಯ ಸರ್ಕಾರವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರಜಾಪ್ರತಿನಿಧಿಗಳಿಗೆ ಅವಕಾಶ ನೀಡದೆ ಅಧಿಕಾರಿಗಳಿಗೆ ಆಡಳಿತ ನಡೆಸುವ ಅವಕಾಶ ನೀಡುವ ಮೂಲಕ ಪ್ರಜಾಪ್ರಭುತ್ವ ವಿರೋಧಿ ನಡೆಯನ್ನು ಅನುಸರಿಸುತ್ತಿದೆ. ಈ ನಡೆಯನ್ನು ಕರ್ನಾಟಕ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟ ವಿರೋಧಿಸುತ್ತದೆ ಎಂದರು. ಈ ಹಿಂದೆ 2020ರಲ್ಲಿ ಕೋವಿಡ್ ಕಾರಣದಿಂದಾಗಿ ಚುನಾವಣೆ ನಡೆಸಲು ಸಾಧ್ಯವಾಗದೆ ಗ್ರಾಮ ಪಂಚಾಯಿತಿಗಳ ಅವಧಿ ಮುಕ್ತಾಯವಾದ ಸಂದರ್ಭದಲ್ಲಿ ಅಂದು ವಿರೋಧ ಪಕ್ಷದ ನಾಯಕರಾಗಿದ್ದಂತಹ ಇಂದಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹಾಗೂ ಕೆಪಿಸಿಸಿ ಅಧ್ಯಕ್ಷರು, ಇಂದಿನ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಮೇ 12, 2020ರಂದು ಜಂಟಿ ಪತ್ರಿಕಾಗೋಷ್ಠಿ ನಡೆಸಿ ಗ್ರಾಮ ಪಂಚಾಯಿತಿಗಳು ಪ್ರಜಾಪ್ರಭುತ್ವದ ತಳಪಾಯ, ಅವುಗಳಿಗೆ ಆಡಳಿತಾಧಿಕಾರಿಗಳನ್ನು ನೇಮಿಸದೆ ಆಡಳಿತ ಸಮಿತಿಯ ಅವಧಿಯನ್ನೇ 6 ತಿಂಗಳು ವಿಸ್ತರಿಸಬೇಕು ಎಂದು ಅಂದಿನ ಸರ್ಕಾರವನ್ನು ಒತ್ತಾಯಿಸಿದ್ದನ್ನು ಸರ್ಕಾರವೇ ನೆನಪಿಸಬಯಸುತ್ತದೆ. ಹಾಗೂ 90ರ ದಶಕದಲ್ಲಿ ಗ್ರಾಮ ಪಂಚಾಯಿತಿಗಳ ಅವಧಿಯನ್ನು ವಿಸ್ತರಿಸಿದ್ದ ಉದಾಹರಣೆಯನ್ನು ಸರ್ಕಾರದ ಗಮನಕ್ಕೆ ತರಬಯಸುತ್ತದೆ ಎಂದು ಹೇಳಿದರು. ಪಂಚಾಯಿತಿಗಳಿಗೆ ಮೇಲಿನ ಎಲ್ಲ ಅಂಶಗಳನ್ನು ಪರಿಗಣಿಸಿ ರಾಜ್ಯ ಸರ್ಕಾರವು ಗ್ರಾಮಾಡಳಿತಾಧಿಕಾರಿಗಳನ್ನು ನೇಮಿಸುವ ಪ್ರಜಾಪ್ರಭುತ್ವ ವಿರೋಧಿ ಆದೇಶವನ್ನು ಹಿಂಪಡೆದು ಕಾಯ್ದೆಯ ಅನ್ವಯ ಆಡಳಿತಾವಧಿಯ ಕೊನೆಗೊಳ್ಳುತ್ತಿರುವ ಆಡಳಿತ ಸಮಿತಿಯನ್ನು ಪುನರ್ ನೇಮಕ ಮಾಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಯಾಕಂದರೆ ಇದು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರ ಸಮಸ್ಯೆಗಳು ಇಡೀ ನಮ್ಮ ರಾಜ್ಯದಲ್ಲಿ ಭಾಳ ಇದಾವೆ. ಈ ನಾವು ಈ ಗೋಷ್ಠಿ ನಡೆಸೋ ಕಾರಣ ಏನಪ್ಪ ಅಂತಂದರೆ, ನಮ್ಮ ಅವಧಿ 6 ತಿಂಗಳು ಮುಂದೆ ಹಾಕಬೇಕಂತ. ಈಗ ಮಾನ್ಯ ಸರ್ಕಾರ ಏನು ಮಾಡಿದೆ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ನೋಟಿಸ್ ಕಳಿಸಿದೆ. ಏನಂತ, ಇವು ಅವಧಿ ಮುಗಿದ ತಕ್ಷಣ ಸರ್ಕಾರಿ ಅಧಿಕಾರಿಗಳನ್ನು ನೇಮಕ ಮಾಡಿ ಅಂತೇಳಿ. ಈಗ ಹಿಂದೆಲ್ಲ ಆದರೂ ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮುಂದಕ್ಕಾಗಿಬಿಟ್ಟು 5 ವರ್ಷ ಆಯ್ತು, ಏನೇ ನಡೆಯಲಿಲ್ಲ. ಅದೇ ಥರ ನಮ್ಮ ಗ್ರಾಮ ಪಂಚಾಯತಿ ಆಗುತ್ತನ್ನೋ ಉದ್ದೇಶಕ್ಕೆ ಈಗಾಗಲೇ ಒಂದು ತಿಂಗಳ ಮುಂಚೆ, ಅಷ್ಟು 11-15 ತಿಂಗಳು ನಾವು ಪತ್ರಿಕಾಗೋಷ್ಠಿ ನಡೆಸಿದ್ದೀವಿ. ಆದಷ್ಟು ಬೇಗನೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆಸ್ರಿ. ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಆದಾಗ ನಮ್ಮದು ಆಗಬಾರ್ದು. ಯಾಕಂದ್ರೆ ಪ್ರಜಾಪ್ರಭುತ್ವದ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಈ ಪ್ರಜಾಪ್ರಭುತ್ವ ಇರೋದೇ ಹಳ್ಳಿಗಳಿಂದ. ಈಗ ನಾಳೆ ನಾವು ನಮ್ಮ ಅವಧಿ ಮುಗಿದೋಗ್ತದೆ. ಮುಗಿದೋದಾಗ ಸರ್ಕಾರಿ ಅಧಿಕಾರಿಗಳು ನೇಮಕ ಮಾಡಿರ್ತಾರೆ. ಅವ್ರು ಏನು ಮಾಡ್ತಾರೆ, ಅವರು ಹಳ್ಳಿಗಳಿಗೆ ಬಂದು ಏನು ಮಾಡ್ತಾರೆ? ನೀರೇನು ಕೊಡೋಕ್ಕಾಗುತ್ತಾ? ರಸ್ತೆಗಳನ್ನು ನೋಡೋಕ್ಕಾಗುತ್ತಾ? ಆ ಉದ್ದೇಶದಿಂದ ನೀವು ಚುನಾವಣೆ ನಡೆಸೋವರೆಗೂ ನಮ್ಮ ಅಧಿಕಾರ ಅವಧಿನ ಆ ಏನೋ ಒಂದು ಇದೆ, ಉಪ ಪ್ರಕರಣ 2, ಆಮೇಲೆ ಸಂಬಂಧಿಸಿದ ಗ್ರಾಮ ಪಂಚಾಯತಿ ಚುನಾವಣೆ ಒಳಗೊಂಡಿರುತ್ತೆ. ಈಗಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಯಾದ ಸಿದ್ದರಾಮಯ್ಯ ಸಾಹೇಬರು, ನಮ್ಮ ಉಪಮುಖ್ಯಮಂತ್ರಿಗಳಾದಂಥ ಡಿಕೆ ಶಿವಕುಮಾರ್ ಸಾಹೇಬರು ಅವಾಗ 2000 ಇಸ್ವಿಯಲ್ಲಿ ಅಪೋಸಿಷನ್ ಲೀಡರ್ ಇದ್ರು. ಅವರು ನಾವು ಹೇಳ ಬಯಸ್ತೇನೆ, ಅವಾಗ ಇದೇ ಥರನೇ ಈಗ ಕೋವಿಡ್ ಹಂತದಲ್ಲಿ 6 ತಿಂಗಳು ಮುಂಚೆ ಹಾಕ್ರಿ ಗ್ರಾಮ ಪಂಚಾಯತಿ ಚುನಾವಣೆ ಅಂತೇಳಿ ಇದನ್ನ ಅಧಿಕಾರನ ಹೇಳಿದ್ರು ಅವಾಗ ಅಪೋಸಿಷನ್ ಲೀಡರ್ ಇದ್ದಾಗ ಅವರು. ಈಗ ಅದನ್ನೇ ನಾವೇನು ಮಾಡ್ತಾ ಇದ್ದೀವಿ, ನಿಮ್ಮದೇ ಸರ್ಕಾರ ಇದೆ, ಅದಕ್ಕೆ ನಿಮ್ಮ ಪ್ರಜಾಪ್ರಭುತ್ವ ಉಳಿವಿಗಾಗಿ ನೀವು ಆದ್ರೆ ನಮ್ಮನ್ನು 6 ತಿಂಗಳು ಮುಂದಕ್ಕೆ ಹಾಕ್ರಿ ಅಂತೇಳಿ ನಮ್ಮ ಒತ್ತಾಯ. ಆಮೇಲೆ 27ಕ್ಕೆ ನಾವು ಬೃಹತ್ ಸಮಾವೇಶ ಇಟ್ಕೊಂಡಿದ್ದೀವಿ ಇಲ್ಲಿ ಬೆಂಗಳೂರಲ್ಲಿ ಫ್ರೀಡಂ ಪಾರ್ಕ್ನಲ್ಲಿ. ಇವರಾಗಿ
ನಮ್ಮ ಸ್ಪಂದಿಸದೇ ಇದ್ದ ನಮ್ಮ ಮನವಿಗೆ ನಾವು ಹೋರಾಟ ಮಾಡಬೇಕಂತಂದ್ರೆ ಇಡೀ ರಾಜ್ಯದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರ ಅವಧಿ ಮುಕ್ತಾಯಗೊಳ್ಳುತ್ತಿದ್ದು ಇನ್ನೇನು ಫೆಬ್ರವರಿ 2ಕ್ಕೆ ಫೆಬ್ರವರಿ 5ಕ್ಕೆ ಕೆಲವೊಬ್ಬರು ಮಾರ್ಚ್ ತಿಂಗಳಲ್ಲಿ ಕೂಡ ಮುಗಿತದೆ. ಅಂತ ಮುಗಿಯುವಂತ ಹಿನ್ನೆಲೆಯಲ್ಲಿ ಸರ್ಕಾರ ಮೊನ್ನೆ 14ನೇ ತಾರೀಕು ಗ್ರಾಮ ಪಂಚಾಯತಿಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಹೇಳಿ ಒಂದು ಆದೇಶ ಹೊರಡಿಸಿದೆ ಸರ್. ಆಡಳಿತಾಧಿಕಾರಿಗಳನ್ನ ನೇಮಕ ಮಾಡಬೇಕು ಅಂತ ಅಧಿಕಾರಿಗಳನ್ನ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಬೇಕು ಅಂತ ಹೇಳಿ ಅದಕ್ಕೆ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡೋದೇನಂತಂದ್ರೆ ಅವರು ಸಂವಿಧಾನದ ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಅಧಿನಿಯಮ 1993 ಪ್ರಕರಣ 8(1)B 2 ಅನ್ವಯ ಆಡಳಿತಾಧಿಕಾರಿಗಳನ್ನಾಗಿ ನೇಮಕ ಮಾಡಬೇಕಂತ ಸಂವಿಧಾನ ಹೇಳ್ತದೆ. ಅದೇ ಸಂವಿಧಾನದೊಳಗಡೆ 1993 ಪ್ರಕರಣ 8(1)B ಬ್ರಾಕೆಟ್ 1 ಅನ್ವಯ ಇದ್ದಂತಹ ಬಾಡಿಯವರನ್ನೇ ಅಂದ್ರೆ ಇದ್ದಂತಹ ಸದಸ್ಯರನ್ನೇ ಮುಂದುವರಲಿಕ್ಕೆ ಸಂವಿಧಾನದೊಳಗಡೆ ಅವಕಾಶ ಇದೆ. ಹಾಗಾಗಿ ಅಧಿಕಾರಿಗಳನ್ನ ನೀವು ಮುಂದುವರಿಸಬಹುದು, ಇದ್ದಂತ ಬಾಡಿನ ಮುಂದುವರಿಸಿದರೆ ಅನುಕೂಲ ಆಗುತ್ತೆ. ಹಾಗಾಗಿ ನಮ್ಮನ್ನೇ 6 ತಿಂಗಳ ಕಾಲ ಮುಂದುವರಿಸ್ರಿ ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದೇವೆ. ತದನಂತರ ಮುಂದುವರೆದು ಕೋವಿಡ್ ಬಂದಾಗ ಸರ್ ನಮಗೆಲ್ಲರಿಗೂ ಗೊತ್ತಿದೆ, ಅವಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ರು, ಕೆಪಿಸಿಸಿ ಅಧ್ಯಕ್ಷರಾದಂತಹ ಇಂದಿನ ಉಪಮುಖ್ಯಮಂತ್ರಿಗಳಂತಹ ಡಿ ಕೆ ಶಿವಕುಮಾರ್ ಅವರು ಮೇ 12, 2023 ಜಂಟಿ ಪತ್ರಿಕಾಗೋಷ್ಠಿ ನಡೆಸಿದ್ರು ಸರ್ ಬೆಂಗಳೂರಲ್ಲಿ. ಏನು ಗ್ರಾಮ ಪಂಚಾಯತಿಗಳು ಪ್ರಜಾಪ್ರಭುತ್ವದ ತಳಪಾಯಗಳಾಗಿದ್ದಾವೆ, ಅವುಗಳಿಗೆ ಆಡಳಿತಾಧಿಕಾರಿಗಳನ್ನ ನೇಮಿಸದೇ ಇರುವಂತದ್ದು ಆಡಳಿತ ಸಮಿತಿಯ ಅವಧಿಯನ್ನೇ 6 ತಿಂಗಳ ಕಾಲ ಮುಂದುವರಿಸಲಿ ಅಂತೇಳಿ ಅಂದಿನ ಬಿಜೆಪಿ ಸರ್ಕಾರಕ್ಕೆ ವಿರೋಧ ಪಕ್ಷ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ಮಾಡುವುದರ ಮೂಲಕ ಗ್ರಾಮ ಪಂಚಾಯತಿಗಳ ಸದಸ್ಯರ ಪರವಾಗಿ ಅದೇ ಸಿದ್ದರಾಮಯ್ಯನವರು ಇವತ್ತು ಆಡಳಿತದಲ್ಲಿದ್ದಾರೆ. ಹಾಗಾಗಿ ನಾವು ಸಿದ್ದರಾಮಯ್ಯನವರಿಗೆ ಕೇಳ್ಕೊಳ್ಳೋದಿಷ್ಟೇ, ನೀವು ಅಧಿಕಾರಿಗಳ ಮೂಲಕ ಆಡಳಿತ ನಡೆಸ್ತಕ್ಕಂಥದ್ದನ್ನ ಕೈಬಿಟ್ಟು ಇದ್ದಂತ ಬಾಡಿನೇ 6 ತಿಂಗಳ ಕಾಲ ಮುಂದುವರಿಸಲಿಕ್ಕೆ ಅನುಕೂಲ ಮಾಡಿಕೊಡಿ, ಸಂವಿಧಾನದೊಳಗಡೆ ಅವಕಾಶ ಇದೆ ಅಂತೇಳಿ ನಾವು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ರವಿಗೌಡ, ಮಲ್ಲನಗೌಡ, ಹನುಮನಗೌಡ, ರಂಗನಗೌಡ, ಹುಸೇನಪ್ಪ, ಲಕ್ಷ್ಮಣರಾವ್, ರಮೇಶ್, ಬಸವರಾಜ ಸೇರಿದಂತೆ ಇತರರಿದ್ದರು.